ಸ್ನೇಹಿತರೆ ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು ಇದು ಮೆಂತ್ಯ ಹಾಕಿದ್ದೀನಲ್ಲ ಅದು. ಈಗ ಇದು ಎಷ್ಟನೇ ದಿನದ್ದು ಅಂತಂದರೆ 5ನೇ ದಿನದ್ದು. ನೋಡಿ ಹೆಂಗಿದೆ ಆಗಲೇ 5ನೇ ದಿನದ್ದಿದ್ದು. ಅಲೆ ಎಲ್ಲ ಎರಡೆರಡು ಎಲೆನಲ್ಲಿ ಐತೆ ನೋಡಿ. ಕೆಲವು ಕಡೆ ನೋಡಿ ದಪ್ಪ ಆಗೈತೆ, ಕೆಲವು ಕಡೆ ತೆಳ್ಳಗಾಗೈತೆ, ಬಟ್ ಆದರೂ ಒಂದು ಮೀಡಿಯಮ್ಮಾಗೆ ಚೆನ್ನಾಗೈತೆ ನೋಡಿ. ನೋಡಿ ಸೀದಾ ಅಲ್ಲಿವರೆಗೂ ಏನೈತೆ ಅಲ್ಲಿವರೆಗೂ ಬಂದೈತೆ. ಮತ್ತು ಇದೊಂದು ಸಾಲು ಸೀದಾ ಏಕ ಅಲ್ಲಿವರೆಗೂ ಇದೆ. ಮತ್ತು ಈ ಕಡೆ ಪಕ್ಕದಲ್ಲಿ ಇದು ಒಂದು ಸಾಲು ನೋಡಿ. ಸೈಡ್ಗೆ ಹೋಗ್ತೀನಿ, ತುಳಿದಾಟ ಆಗುತ್ತಂತ. ನೋಡಿ ನೋಡಿ ಹೆಂಗಿದೆ ಎಲ್ಲ. ಒಂದು ಪರವಾಗಿಲ್ಲ, ಮೆಂತ್ಯ ಇಷ್ಟು ದಪ್ಪನೇ ಇರಬೇಕು. ಏಕೆಂದರೆ ಚಿಕ್ಕ ಎಲೆ ಚಿಕ್ಕದಾಗಿ ಬೆಳೆಯುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿದ್ದು. ಪೂರ್ತಿ ಅಲ್ಲಿವರೆಗೂ ಅದೇ ರೀತಿ ಇದೆ. ಬನ್ನಿ ನೋಡೋಣ. ನೋಡಿ ಹಿಂಗೆ ಎಷ್ಟು ಕರೆಕ್ಟಾಗಿ ಹುಟ್ಟಿದ್ದಾವೆಲ್ಲ. ಈ ರೀತಿ ಇದ್ದರೆ ಸಾಕು, ಚೆನ್ನಾಗಿರುತ್ತೆ ನೋಡಿ. ನೋಡಿ ಎಲ್ಲವರೆಗೂ ಇದೆ. ಅಲ್ಲಿಂದ ಮೂರು ಪಟ್ಟಿ ಹಾಕ್ಕೊಂಡಿದ್ದೀನಿ. 3 ಗುಂಟೆನಲ್ಲಿ 3 kg ಹಾಕಿದ್ದು ಎಲ್ಲ ಈ ರೀತಿ ಆಗಿದೆ. ಆಗಲೇ ನೀರು ಬಿಟ್ಟಿಲ್ಲ, ಮತ್ತು 2 ದಿನ ಆಯಿತು ನೀರು ಬಿಟ್ಟಿಲ್ಲ. ಚಿಕ್ಕ ಹೊಲ, ಸ್ಪ್ರಿಂಕ್ಲರ್ ಹಾಕಿದ್ದೀನಿ. ಆ ಫೋರ್ಸ್ಗೆ ಎಲ್ಲ ಬೇರೆಲ್ಲ ಮೇಲೆ ಕೆದ್ಬಿಡ್ತಾವೆ, ಅದಕ್ಕೋಸ್ಕರ ನೀರು ಬಿಟ್ಟಿದ್ದಿಲ್ಲ ನಾನು. ಇವತ್ತು ಬಿಡಲ್ಲ, ನಾಳೆ ಬಿಡಲ್ಲ, ಆಮೇಲೆ ಒಂದು ಸ್ವಲ್ಪ ನೀರು ಬಿಡ್ತೀನಿ. ಇದರಲ್ಲಿ ಕಿರಿಕ್ಸಾಲೆ ಹಾಕ್ಕೊಂಡಿದ್ದೆ. ಕಿರಿಕ್ಸಾಲೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಕೆಂಪು ಕಾಣಿಸ್ತೈತಲ್ಲ, ಇದು ಕಿರಿಕ್ಸಾಲೆ. ಇನ್ನು ಇವಾಗ ತಾನೇ ಹುಟ್ಟುತ್ತಾ ಐತೆ ನಿಧಾನಕ್ಕೆ. ಇದು ಪೂರ್ತಿ ಹುಟ್ಟಿದಾಗ ಗೊತ್ತಾಗುತ್ತೆ ಏನಾದರೂ ಬೀಜ ಏನಾದರೂ ಭಾಳ ಆಳ ಬಿದ್ದಿದ್ದಾವ ಅಂತ ನೋಡಿ. ಯಾಕಂದರೆ ಇಷ್ಟೊತ್ತಿಗೆಲ್ಲ ಚೆನ್ನಾಗಿ ಅದ್ರ ಥರ ಪೂರ್ತಿ ಕಾಣಬೇಕಾಗಿತ್ತು, ಬಟ್ ಅಲ್ಲೊಂದು ಕಾಣಿಸ್ತಾ ಇತ್ತು. ಇನ್ನು ಚಿಕ್ಕ ಹೊಲ ಗೊತ್ತಾಗಲ್ಲ, ಇನ್ನೊಂದೆರಡು ದಿನ ಬಿಟ್ಟಾದ್ಮೇಲೆ ಗೊತ್ತಾಗೋದು. ನೋಡಿ ಯಾವ ರೀತಿ ಇದೆ. ಈ ಕಡೆ ಲೈನಲ್ಲಿ ಚೆನ್ನಾಗೇ ಹುಟ್ಟಿಲ್ಲ ಅನಿಸುತ್ತೆ. ಬನ್ನಿ ಈ ಕಡೆ ನೋಡೋಣ. ಈ ಕಡೆ ಆಲೆ ಎಲ್ಲ ಚೆನ್ನಾಗಿ ಹುಟ್ಟಿದ್ದಾವೆ. ಇದು ನೋಡಿ ನೋಡಿ ಈ ಪಟ್ಟಿನಲ್ಲಿ ಚೆನ್ನಾಗಿ ಹುಟ್ಟಿದ್ದಾವೆ. ಇದರಲ್ಲಿ ಇನ್ನೂ ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬೀಜ ಏನಾದರೂ ಆಳ ಬಿದ್ದಿದ್ದಾವ ಗೊತ್ತಾಗ್ತಿಲ್ಲ. ಇನ್ನೊಂದು 2-3 ದಿನ ಹೋದ್ಮೇಲೆ ಗೊತ್ತಾಗುತ್ತೆ ನೋಡಿ. ಕಿರಿಕ್ಸಾಲೆ ಭಾಳ ಹತ್ತ ಆಗಿಬಿಡ್ತು. ಇಷ್ಟು ಹತ್ತ ಆಗಬಾರ್ದು, ಯಾಕಂದರೆ ಬೀಜ ಚಿಕ್ಕವಲ್ಲ, ನನಗೂ ಗೊತ್ತಾಗಲಿಲ್ಲ ಹೆಂಗೆ ಚೆಲ್ಲಬೇಕಂತ. ನೋಡಿ ಇಷ್ಟು ಗ್ಯಾಪಲ್ಲಿ ಇಷ್ಟಕ್ಕೊಂದು ಸಸಿ ಹುಟ್ಟಿದ್ರೆ ಹೆಂಗೆ. ಮತ್ತು ಈ ಕಡೆನೂ ಒಂದು ಇದು ಕೊತ್ತಂಬರಿ ನೋಡಿ. ಇದು ಕೊತ್ತಂಬರಿ ಸ್ವಲ್ಪ ಲೇಟೇ ಅದು ಕಾಣೋದು. ಇನ್ನು ಇವಾಗ ತಾನೇ ಅಲ್ಲೊಂದು ಕಾಣಿಸ್ತಾ ಇದೆ ಕೊತ್ತಂಬರಿ. ನೋಡಿ ಅವೆರಡು ಏನಿದ್ವು ಅವೆರಡು ಕೊತ್ತಂಬರಿ ಇನ್ನೂ ಹುಟ್ಟಿಲ್ಲ. ಇದು ಪಾಲಕ್ ಸೊಪ್ಪಿಂದಿದ್ದು. ಪಾಲಕ್ ಸೊಪ್ಪಿನ ಬೀಜ ಇಲ್ಲಿ ಕಾಣಿಸ್ತಾ ಇರೋದು. ಪಾಲಕ್ ಸೊಪ್ಪು ಚೆನ್ನಾಗಿ ಹುಟ್ಟೈತೆ, ಪೂರ್ತಿ ಹುಟ್ಟೈತೆ.
ಇದು ಕೊತ್ತಂಬರಿ, ಇದು ಇನ್ನೂ ಕಾಣಿಸ್ತಾ ಇಲ್ಲ. ಇದು ಇಲ್ಲಿ ನೋಡಿ, ಇದೇನು ಕಾಣಿಸುತ್ತೋ, ಇದೇನು ಕಾಣಿಸ್ತಾ ಇದೆಯೋ, ಇದು ಕಾಂಗ್ರೆಸ್ ಗಿಡದ ಬೀಜ. ಇವು ಕಾಂಗ್ರೆಸ್ ಗಿಡ ಇವಕ್ಕಿಂತ ಬೇಗ ಬೆಳೆದ್ಬಿಡ್ತವೆ ಬೇರೆ ಸೊಪ್ಪಿನ ಬೆಳೆ. ಹಾಗಾಗಿ ಅವು ಜಾಸ್ತಿ ಬೆಳವಣಿಗೆ ಆಗಲ್ಲ. ನೆಕ್ಸ್ಟ್ ನೋಡಿ, 3 ಪಟ್ಟಿ ಹಾಕ್ಕೊಂಡಿದ್ದೆ. ಯಾವುದು ಕಿರಿಕ್ಸಾಲೆ ನೋಡಿ, ಇಲ್ಲೂ ಹುಟ್ಟೈತಿ ಕಿರಿಕ್ಸಾಲೆ.